ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ SR TV ಕನ್ನಡ ಚಾನಲ್ಗೆ ಸ್ವಾಗತ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಮುಖದ್ವಾರ ತುಂಬ ಮುಖ್ಯವಾದುದು. ಅದೃಷ್ಟ ಒಲಿದು ಬರಬೇಕಾ ಅಥವಾ ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಯೊಳಗೆ ಬರಬೇಕಾ ಎಂಬುದು ಈ ಮುಖದ್ವಾರ ತೀರ್ಮಾನಿಸುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆ ಬಾಗಿಲಿನ ಬಳಿ ಏನಿಡಬೇಕು, ಏನನ್ನು ಇಡಬಾರದು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. 1. ಯಾವಾಗಲೂ ಮನೆ ಮುಂದೆ ಶುಭ್ರವಾಗಿಟ್ಟುಕೊಳ್ಳಬೇಕು, ಏಕೆಂದರೆ ದೇವತೆಗಳು ಮುಖದ್ವಾರದ ಮೂಲಕವೇ ಮನೆಯೊಳಗೆ ಪ್ರವೇಶಿಸುತ್ತಾರೆ. 2. ಮುಖದ್ವಾರದ ಮುಂದೆ ಕಸ, ಕಡ್ಡಿ, ಬೂಜು, ಗಲೀಜು ಇದ್ದರೆ ದೇವತೆಗಳು ಮನೆಯೊಳಗೆ ಪ್ರವೇಶಿಸುವುದಿಲ್ಲ. ಮನೆಯ ಮುಖದ್ವಾರ ಸಂತೋಷಕ್ಕೆ ಮೂಲ ಕಾರಣ ಎಂದು ಪರಿಗಣಿಸಲಾಗಿದೆ. 3. ಮನೆಯ ಮುಖದ್ವಾರದ ಬಳಿ ಕಲಶ ಇಡುವ ರೀತಿಯಲ್ಲಿ ಏರ್ಪಾಟು ಮಾಡಿಕೊಳ್ಳುವುದು ಒಳ್ಳೆಯದು ಎಂದು ಪಂಡಿತರು ಹೇಳುತ್ತಾರೆ. ಮುಖದ್ವಾರದ ಬಳಿ ನೀರಿನಿಂದ ತುಂಬಿರುವಂಥ ಕಲಶ ಇಡುವುದರಿಂದ ಮನೆಗೆ ಶ್ರೇಯಸ್ಸು ಕಲುಗುತ್ತದೆ. ನಕಾರಾತ್ಮಕ ಶಕ್ತಿ ಮನೆಯೊಳಗೆ ಪ್ರವೇಶಿಸುವುದಿಲ್ಲ. ಪುರಾಣಗಳ ಪ್ರಕಾರ ಬ್ರಹ್ಮ, ವಿಷ್ಣು, ಮಹೇಶ್ವರರ ಶಕ್ತಿ ಕಲಶದಲ್ಲಿ ಇರುತ್ತದಂತೆ. ತಾಮ್ರ ಅಥವಾ ಹಿತ್ತಾಳೆ ಚೊಂಬನ್ನು ಅರಿಶಿನ, ಕುಂಕುಮದಿಂದ ಅಲಂಕರಿಸಿ ಅದರಲ್ಲಿ ನೀರು ತುಂಬಿ ಆ ನೀರಿನೊಳಗೆ ಸ್ವಲ್ಪ ಅರಿಶಿನ, ಕುಂಕುಮ, ಗಂಧ, ಪಚ್ಚಕರ್ಪೂರ ಹಾಗೂ ಒಂದೆರಡು ಹೂವುಗಳನ್ನು ಹಾಕಿ ಮನೆಯ ಮುಖದ್ವಾರದ ಒಂದು ಕಡೆ ಇರಿಸಬೇಕು. 4. ಪೊರಕೆ ಲಕ್ಷ್ಮೀದೇವಿಯ ರೂಪವೆಂದು ಹೇಳುತ್ತಾರೆ. ಪೊರಕೆಯನ್ನು ಎಂದೂ ಕೂಡ ಬಾಗಿಲಿನ ಹತ್ತಿರ ಇಡಬಾರದು. ಪೊರಕೆಗೆ ಅಪ್ಪಿತಪ್ಪಿಯೂ ನಮ್ಮ ಕಾಲು ತಾಕಬಾರದು. 5. ಮನೆ ಬಾಗಿಲಿಗೆ ಯಾವಾಗಲೂ ಮಾವಿನೆಲೆ ತೋರಣ ವಾರಕ್ಕೆ 1 ಸಾರಿ ಬದಲಾಯಿಸುತ್ತಾ ಕಟ್ಟಿದರೆ ತುಂಬ ಒಳ್ಳೆಯದು. ಮನೆಯೊಳಗೆ ಎಂತಹ ನಕಾರಾತ್ಮಕ ಶಕ್ತಿಯು ಬರುವುದಿಲ್ಲ ಎಂದು ಹಿರಿಯರು ಹೇಳುತ್ತಾರೆ. ಪ್ಲಾಸ್ಟಿಕ್ ತೋರಣ ಕಟ್ಟಿದರೆ ಅದು ಸ್ಟೈಲ್ ಆಗುತ್ತದೆ ವಿನಃ ಅದರಿಂದ ಎಂಥ ಉಪಯೋಗ ಕೂಡ ಬರುವುದಿಲ್ಲ. ಮಾವಿನೆಲೆ ಕಟ್ಟಿದರೆ ಒಂದು ವೇಳೆ ನಿಮ್ಮ ಮನೆಯೊಳಗೆ ನಕಾರಾತ್ಮಕ ಶಕ್ತಿ ಇದ್ದರೂ ಕೂಡ ಅದೂ ಸಹ ಮನೆಯಿಂದ ಹೊರಗೆ ಓಡಿ ಹೋಗುತ್ತದಂತೆ. 6. ಮನೆ ಬಾಗಿಲಿಗೆ ಹೂವು ಇಡುವುದರಿಂದ ಮನೆಗೆ ಶ್ರೇಯಸ್ಸು ಕಲುಗುತ್ತದೆ. ಹಾಗಾಗಿ ಪ್ರತಿದಿನ ಪೂಜೆಗೂ ಮುಂಚೆ ಹೊಸಲಿನ ಎರಡೂ ಕಡೆ ಹೂವು ಇಡುವುದನ್ನು ಮಾತ್ರ ಮರೆಯಬೇಡಿ. ಅದನ್ನು ಪ್ರತಿದಿನ ಬದಲಾಯಿಸಬೇಕು. ಹೂವು ಒಣಗಬಾರದು. ಈ ರೀತಿ ಹೂವು ಇಡುವುದರಿಂದ ಐಶ್ವರ್ಯ ಕಲುಗುತ್ತದೆ. ಕುಟುಂಬದಲ್ಲಿ ಸುಖ, ಸಂತೋಷ ತುಂಬಿರುತ್ತದೆ. 7. ಸಕಲ ವಿಘ್ನಗಳನ್ನು ತೊಲಗಿಸುವ ಅಧಿಪತಿ ವಿನಾಯಕ. ನಾವು ಮನೆಯಲ್ಲಿ ಯಾವುದೇ ಪೂಜಾ ಕಾರ್ಯಕ್ರಮ, ಶುಭ ಕಾರ್ಯಕ್ಕೂ ಮುಂಚೆ ವಿನಾಯಕನ ಪೂಜೆ ಮಾಡಬೇಕು. ಮನೆಯಲ್ಲಿ ಸಂತೋಷ, ಐಶ್ವರ್ಯ ತರಲು ಮುಖದ್ವಾರದ ಬಳಿ ಗಣೇಶನ ಫೋಟೋ ಇರಿಸಬೇಕು. ಕಣ್ಣು ದೃಷ್ಟಿ ಗಣಪತಿ ಇಡುವುದರಿಂದ ದೃಷ್ಟಿ ಕೂಡ ತಗಲುವುದಿಲ್ಲ. 8. ಮನೆ ಬಾಗಿಲಿನ ಬಳಿ ಸ್ವಸ್ತಿಕ್ ಚಿಹ್ನೆ ಇರುವಂಥ ಫೋಟೋ ಅಥವಾ ನೀವೇ ಅರಿಶಿಣದಿಂದ ಬಾಗಿಲಿನ ಮೇಲೆ ಚಿತ್ರ ಬಿಡಿಸಿದರೆ ಇನ್ನೂ ಉತ್ತಮ. ಇದು ನಿಮಗೆ ಅದೃಷ್ಟ ಹಾಗೂ ಶ್ರೇಯಸ್ಸನ್ನು ತಂದುಕೊಡುತ್ತದೆ. ಸ್ವಸ್ತಿಕ್ ಚಿಹ್ನೆ ಸ್ವಸ್ಥತೆಯನ್ನು ಉಂಟು ಮಾಡುತ್ತದೆ. ಕಾಯಿಲೆ ಹಾಗೂ ದುಃಖವನ್ನು ಇದು ನಿವಾರಿಸುತ್ತದೆ. 9. ಮನೆ ಬಾಗಿಲಿನ ಪಕ್ಕದಲ್ಲಿ ತುಳಸಿ ಗಿಡ ಇಟ್ಟರೆ ತುಂಬ ಒಳ್ಳೆಯದು. ಇದು ಮನೆಯೊಳಗೆ ಸಂತೋಷ, ಶಾಂತಿಯನ್ನು ತರುತ್ತದೆ. ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ತುಳಸಿ ಇರುವ ಮನೆ ಪ್ರಶಾಂತವಾಗಿರುತ್ತದೆ. ಕುಟುಂಬದಲ್ಲಿ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ತುಳಸಿ ಗಿಡವನ್ನು ಮನೆ ಮುಂದೆ ಈಶಾನ್ಯ ದಿಕ್ಕಿನಲ್ಲಿ ಇಡುವುದರಿಂದ ಲಕ್ಷ್ಮೀ ಕಟಾಕ್ಷ ಕಲುಗುತ್ತದೆ. 10. ಮನೆ ಮುಖದ್ವಾರದ ಮುಂದೆ ಉತ್ತರ ದಿಕ್ಕಿನಲ್ಲಿ ಮನಿ ಪ್ಲಾಂಟ್ ಇಡುವುದರಿಂದ ನಿಮ್ಮ ಸಂಪತ್ತು ಅಭಿವೃದ್ಧಿಯಾಗುತ್ತದೆ. 11. ಮನೆ ಮುಂದೆ ಬೂದುಗುಂಬಳಕಾಯಿ ಕಟ್ಟುವುದರಿಂದ ಯಾವುದೇ ನಕಾರಾತ್ಮಕ ಶಕ್ತಿ ಮನೆಗೆ ಬರದಂತೆ ಇದು ತಡೆಯುತ್ತದೆ. ಯಾವುದೇ ಕೆಟ್ಟ ದೃಷ್ಟಿ, ಕೇಡು ಸಂಭವಿಸಬೇಕು ಅಂದರೂ ಅದನ್ನು ಈ ಕುಂಬಳಕಾಯಿ ಎಳೆದುಕೊಳ್ಳುತ್ತದೆ. ಅಷ್ಟೊಂದು ಶಕ್ತಿ ಕುಂಬಳಕಾಯಿಗಿದೆ.
ಪಂಡಿತರ ಪ್ರಕಾರ ಬೂದುಗುಂಬಳಕಾಯಿ ಮನೆ ಮುಂದೆ ಕಟ್ಟದೇ ಇದ್ದರೆ ಆ ಮನೆಯೊಳಗೆ ನಕಾರಾತ್ಮಕ ಶಕ್ತಿ ನೇರವಾಗಿ ಯಾವುದೇ ಅಡೆತಡೆ ಇಲ್ಲದಂತೆ ಪ್ರವೇಶಿಸಿ ಮನೆಯೊಳಗೆ ಜಾಂಡ ಹೂರುತ್ತದಂತೆ. ನರದೃಷ್ಟಿ ಪ್ರಭಾವ ಕುಟುಂಬದ ಮೇಲೆ ಬಿದ್ದು ತೀವ್ರವಾಗಿ ಕಷ್ಟ ಎದುರಿಸಬೇಕಾಗುತ್ತದೆ ಎಂದು ಹೇಳುತ್ತಾರೆ. 12. ವಾಸ್ತುಶಾಸ್ತ್ರದ ಪ್ರಕಾರ ಆಲೋವೆರಾ ಗಿಡವನ್ನು ಅದೃಷ್ಟದ ಗಿಡ ಎಂದು ಪರಿಗಣಿಸಲಾಗಿದೆ. ಮನೆ ಮುಂದೆ ಆಲೋವೆರಾ ಬೆಳೆಸುವುದರಿಂದ ಸಕಾರಾತ್ಮಕ ಶಕ್ತಿ ನಿಮ್ಮ ಮನೆಯೊಳಗೆ ಪ್ರವೇಶಿಸುತ್ತದೆ. ಇದರಿಂದ ಮನೆಯಲ್ಲಿ ಸಂತೋಷ, ಶಾಂತಿ, ಶ್ರೇಯಸ್ಸು ತುಂಬಿರುತ್ತದೆ. ಆಲೋವೆರಾ ಗಿಡ ಬೆಳೆಸಲು ಜಾಗ ಇಲ್ಲ ಅನ್ನುವವರು ಚಿಕ್ಕ ಗಿಡವನ್ನು ಬೇರಿನ ಸಮೇತ ಬಾಗಿಲಿಗೆ ಕಟ್ಟಿದರೂ ಕೂಡ ಇದೇ ಲಾಭ ಸಿಗುತ್ತದೆ. ಗಿಡ ಒಣಗಿದ ಮೇಲೆ ಬೇರೆ ಬದಲಾಯಿಸಿಕೊಳ್ಳಿ. 13. ಮುಖದ್ವಾರದ ಮೇಲೆ ಪಂಚಮುಖಿ ಹನುಮಾನ್ ಫೋಟೋ ಇರಿಸಿದರೂ ಕೂಡ ತುಂಬಾ ಒಳ್ಳೆಯದಾಗುತ್ತದೆ ಎಂದು ವಾಸ್ತುಶಾಸ್ತ್ರ ನಿಪುಣರು ಹೇಳುತ್ತಾರೆ. 14. ಅನೇಕರು ಮುಖದ್ವಾರದ ಮುಂದೆ, ಹೊಸಲಿನ ಮುಂದೆ ಚಪ್ಪಲಿ ಬಿಡುತ್ತಾರೆ. ಇದು ದೋಷ ಉಂಟು ಮಾಡುತ್ತದೆ. ಮನೆ ಬಾಗಿಲಿನ ಮುಂದೆ ಶೂಗಳು, ಚಪ್ಪಲಿಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವುದರಿಂದ ಆ ಮನೆಯಲ್ಲಿ ಯಾವಾಗಲೂ ಗಲಾಟೆಗಳು ನಡೆಯುತ್ತಾ ನೆಮ್ಮದಿ ಹಾಳಾಗುತ್ತದೆ. ಹಾಗಾಗಿ ಚಪ್ಪಲಿಗಳನ್ನು ಒಂದು ಮೂಲೆಯಲ್ಲಾದರೂ ಬಿಡಬೇಕು ಅಥವಾ ಶೂ ರ್ಯಾಕ್ನಲ್ಲಾದರೂ ಜೋಡಿಸಿಡಬೇಕು. 15. ಹಿಂದೂ ಧರ್ಮದ ಪ್ರಕಾರ ರಂಗೋಲಿಗೆ ಎಷ್ಟೋ ಪ್ರಾಮುಖ್ಯತೆ ಕೊಡಲಾಗಿದೆ. ಸಂಪತ್ತಿಗೆ ಮೂಲವಾದ ಲಕ್ಷ್ಮೀದೇವಿಯನ್ನು ರಂಗೋಲಿ ಮನೆಯೊಳಗೆ ಸ್ವಾಗತಿಸುತ್ತದೆ ಎಂದು ಹೇಳುತ್ತಾರೆ. ಮನೆ ಮುಂದೆ ರಂಗೋಲಿ ಬಿಡಿಸುವುದರಿಂದ ಮನೆಯೊಳಗೆ ದುಷ್ಟಶಕ್ತಿ ಬರದಂತೆ ಇದು ತಡೆಯುತ್ತದಂತೆ. ಮನೆಯಲ್ಲಿರುವ ಲಕ್ಷ್ಮೀದೇವಿ ಕೂಡ ಹೊರಗೆ ಹೋಗದಂತೆ ಇದು ಸಹಾಯ ಮಾಡುತ್ತದಂತೆ. ರಂಗೋಲಿ ಇಲ್ಲದ ಬಾಗಿಲಿನಿಂದ ಮಾತ್ರವೇ ಲಕ್ಷ್ಮೀದೇವಿ ಹೊರಗೆ ಹೋಗುತ್ತಾಳೆಂದು ಮರೆಯಬೇಡಿ. 16. ಅನೇಕರು ರಂಗೋಲಿ ಮೇಲೆ ಅರಿಶಿನ ಕುಂಕುಮ ಇಡುತ್ತಾರೆ. ಆದರೆ ನಿಜಕ್ಕೆ ಆ ರೀತಿ ಮಾಡಬಾರದು. ಏಕೆಂದರೆ ಅರಿಶಿನ ಕುಂಕುಮ ಲಕ್ಷ್ಮೀ ಸ್ವರೂಪ. ನಾವು ರಂಗೋಲಿ ಮೇಲೆ ಇವುಗಳನ್ನು ಇಟ್ಟರೆ ಅಕಸ್ಮಾತಾಗಿ ತುಳಿದರೆ ಪಾಪಕ್ಕೆ ಗುರಿಯಾಗುತ್ತೀರಿ. ಹಾಗಾಗಿ ಒಂದು ವೇಳೆ ನೀವು ರಂಗೋಲಿ ತುಳಿಯುವುದಿಲ್ಲ ಎಂದು ನಂಬಿಕೆ ಇದ್ದಾಗ ಮಾತ್ರವೇ ಅರಿಶಿನ ಕುಂಕುಮದ ಬೊಟ್ಟನ್ನು ಇಡಬೇಕು. ಒಂದು ವೇಳೆ ಅರಿಶಿನ ಕುಂಕುಮದ ಬೊಟ್ಟನ್ನಿಟ್ಟರೆ ರಂಗೋಲಿಯನ್ನು ಪೊರಕೆಯಿಂದ ಗುಡಿಸಬಾರದು. ಒದ್ದೆ ಬಟ್ಟೆಯಿಂದ ಮಾತ್ರವೇ ಒರೆಸಿಕೊಳ್ಳಬೇಕು. 17. ವಾಸ್ತುಶಾಸ್ತ್ರದ ಪ್ರಕಾರ ಮನೆ ಬಾಗಿಲಿಗೆ ಒಂದು ಜೊತೆ ಆನೆ ಬೊಂಬೆ ಸೊಂಡಿಲು ಮೇಲೆತ್ತಿದಂಥ ರೀತಿಯಲ್ಲಿ ಇರಿಸಿದರೆ ಮನೆಯಲ್ಲಿ ಸಂತೋಷ, ಅದೃಷ್ಟ ತುಂಬಿರುತ್ತದೆ ಎಂದು ಹೇಳುತ್ತಾರೆ. ಇತ್ತೀಚೆಗೆ ಆನೆ ಬೊಂಬೆ ಇರುವಂಥ ತೋರಣ ಸಿಗುತ್ತಿದೆ. ಅದನ್ನೇ ಕೂಡ ನೀವು ಬಾಗಿಲಿಗೆ ಕಟ್ಟಬಹುದು. 18. ವಾಸ್ತುಶಾಸ್ತ್ರದ ಪ್ರಕಾರ ಪಟಿಕಾರ ಅಥವಾ ಆಲಂ ತುಂಬಾ ಪವಿತ್ರವಾದುದು. ಇದನ್ನು ಸಕಾರಾತ್ಮಕ ಶಕ್ತಿ ಹೆಚ್ಚಿಸಲು ಬಳಸುತ್ತಾರೆ. ಶುಚಿಯಾದ ಕೆಂಪಗಿರುವಂಥ ಬಟ್ಟೆಯಲ್ಲಿ ಇದನ್ನು ಕಟ್ಟಿ ಬಾಗಿಲಿಗೆ ನೇತು ಹಾಕುವುದರಿಂದ ವಾಸ್ತು ದೋಷಗಳು, ನರದೃಷ್ಟಿ ಹೊರಟು ಹೋಗುತ್ತದೆ ಎಂದು ಹೇಳುತ್ತಾರೆ. 19. ಮುಖದ್ವಾರದಿಂದಲೇ ಸಕಾರಾತ್ಮಕ ಶಕ್ತಿ ಮನೆಯೊಳಗೆ ಪ್ರವೇಶಿಸುತ್ತದೆ. ಹಾಗಾಗಿ ಮನೆ ಮುಂದೆ ನೇರವಾಗಿ ಯಾವುದಾದರೂ ಗಿಡ ಅಥವಾ ಮರ ಇದ್ದರೆ ಅದು ಅಶುಭದ ಸಂಕೇತ. ಬಾಗಿಲಿಗೆ ನೇರವಾಗಿ ಇರಬಾರದು, ಸೈಡಲ್ಲಿ ಇರಬಹುದು. ಮನೆ ಅಲಂಕಾರಕ್ಕಾಗಿ ತುಂಬಾ ಜನರು ಮನೆ ಬಾಗಿಲಿನ ನೇರವಾಗಿ ಗಿಡಗಳು ಹರಡಿರುವಂತೆ ಬೆಳೆಸುತ್ತಾರೆ. ಆದರೆ ವಾಸ್ತು ಪ್ರಕಾರ ಇದು ಒಳ್ಳೆಯದಲ್ಲ. ಹಾಗಾಗಿ ಬಾಗಿಲಿನ ಅಕ್ಕಪಕ್ಕ ಬೇಕಾದರೆ ಗಿಡವನ್ನು ಬೆಳೆಸಿಕೊಳ್ಳಿ, ನೇರವಾಗಿ ಬೆಳೆಸಬೇಡಿ. 20. ಮನೆ ಬಾಗಿಲಿನ ಮೇಲೆ ಚಿಕ್ಕದಾಗಿ ಕಿಟಕಿ ನಿರ್ಮಿಸುವುದರಿಂದ ಮನೆಯಲ್ಲಿ ಒಳ್ಳೆ ವಾತಾವರಣ ತಯಾರಾಗುತ್ತದೆ. ಸಂತೋಷ, ಶಾಂತಿ ತುಂಬಿರುತ್ತದೆ. 21. ಮನೆ ಬಾಗಿಲಿಗೆ ನೇರವಾಗಿ ವಿದ್ಯುತ್ ತಂತಿ ಅಥವಾ ವಿದ್ಯುತ್ ಕಂಬ ಇರಬಾರದು. ಇದು ಕೆಡು ಪ್ರಭಾವವನ್ನು ಉಂಟುಮಾಡುತ್ತದೆ. 22. ಮನೆ ಮುಂದೆ ಯಾವಾಗಲೂ ಕಸ ಹಾಕುವುದು, ಕಸದ ಬುಟ್ಟಿ ಇಡುವುದು ಮಾಡಬಾರದು. ಇದರಿಂದ ಮನೆಯೊಳಗೆ ನಕಾರಾತ್ಮಕ ಶಕ್ತಿ ಪ್ರವೇಶಿಸುತ್ತದೆ. ಅಷ್ಟೇ ಅಲ್ಲದೆ ಐಶ್ವರ್ಯ ದೇವತೆಯಾದ ಲಕ್ಷ್ಮೀದೇವಿಗೆ ಆಗ್ರಹ ಉಂಟಾಗುತ್ತದೆ. ಇದರಿಂದ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಶುರುವಾಗುತ್ತದೆ. 23.
ಸೂರ್ಯ ಮುಳುಗಿದ ನಂತರ ತಪ್ಪದೆ ಮನೆ ಬಾಗಿಲಿನ ಎರಡೂ ಕಡೆ ದೀಪ ಬೆಳಗುವುದು ತುಂಬಾ ಶುಭಪ್ರದ. ವಾಸ್ತು ದೋಷಗಳು ನಿಮ್ಮನ್ನು ಕಾಡದೇ ಇರಲು ಮರದಿಂದ ತಯಾರಿಸಿದಂಥ ಪ್ರವೇಶ ದ್ವಾರ ಅಂದರೆ ಬಾಗಿಲು ಹಾಗೂ ಹೊಸಿಲನ್ನು ಮನೆಗೆ ಕಟ್ಟಿಕೊಳ್ಳಬೇಕು. ಕೆಲವರು ಐರನ್ ಡೋರ್, ಗ್ಲಾಸ್ ಡೋರ್, ಕಲ್ಲಿನ ಹೊಸಿಲು ಕಟ್ಟಿಕೊಳ್ಳುತ್ತಾರೆ. ಅದು ತಪ್ಪು. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಆಸಕ್ತಿಕರ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.